Hello students, welcome back to EduGlobe Karnataka YouTube ಚಾನಲ್. ಸ್ಟೂಡೆಂಟ್ಸ್, ಇವತ್ತು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ. ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಮತ್ತು ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಇವತ್ತು ಏಪ್ರಿಲ್ 8 2025 ಒಂದೂವರೆಗೆ ಆಲ್ರೆಡಿ ರಿಲೀಸ್ ಆಗಿದೆ. ನೀವು ರಿಸಲ್ಟ್ ನೋಡಿದ್ದೀರಾ ಅಂತ ಅನ್ಕೋತೀನಿ. ಇಫ್ ನಿಮಗೆ ರಿಸಲ್ಟ್ ಬರ್ತಿಲ್ಲ ಅಥವಾ ಎರರ್ ಬರ್ತಿದೆ ಅಂದರೆ ನೀವು ಬೇರೆ ಬ್ರೌಸರ್ ಅಥವಾ ಬೇರೆ ವೆಬ್ಸೈಟಲ್ಲಿ ಹೋಗಿ ನೋಡಿ. ಎಕ್ಸಾಂಪಲ್ ಕ್ರೋಮ್ ಇಲ್ಲ ಅಂದರೆ ಗೂಗಲ್ ಇಲ್ಲ ಅಂದರೆ ಬ್ರೌಸರ್, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ, ಖಂಡಿತವಾಗಿ ಬರುತ್ತೆ. ಇಲ್ಲ ಒಂದು 10 to 15 ಮಿನಿಟ್ಸ್ ಬಿಟ್ಟು ಟ್ರೈ ಮಾಡಿ. ತುಂಬ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಒಟ್ಟಿಗೆ ಸೆಕೆಂಡ್ ಪಿ ಯು ರಿಸಲ್ಟ್ ನೋಡ್ತಿರೋ ಕಾರಣ ಎಲ್ಲ ಸರ್ವರ್ ಎರರ್ ಬರ್ತಾ ಇರ್ಬೋದು. ಸೊ ಖಂಡಿತವಾಗಿ ಬರುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. 10 to 15 ಮಿನಿಟ್ಸ್ ಬಿಟ್ಟು ಟ್ರೈ ಮಾಡಿ ಸ್ಟೂಡೆಂಟ್ಸ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ ಸ್ಟೂಡೆಂಟ್ಸ್. ನೀವು ಪಾಸ್ ಆಗಿರಿ, ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್ ಏನೇ ಆಗಿರಲಿ, ಬಟ್ ಇಲ್ಲಿ ಮ್ಯಾಟರ್ ಆಗೋದು ಎಫರ್ಟ್ಸ್. ಮತ್ತು ಇದು ನಿಮ್ಮ ಅಚೀವ್ಮೆಂಟ್ ಡೇ ಇವತ್ತಿಂದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್. ಕಂಗ್ರ್ಯಾಚುಲೇಷನ್ ಸ್ಟೂಡೆಂಟ್ಸ್. ಸೆಕೆಂಡ್ ಪಿ ಯು ಸಿ ಜರ್ನಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಜೊತೆಗೆ ಇರುತ್ತೆ. ಆನ್ಲೈನ್ ಕ್ಲಾಸಸ್ ಇರ್ಬೋದು, ಲೈಕ್ ಎಕ್ಸ್ಟ್ರಾ ಕ್ಲಾಸಸ್ ಇರ್ಬೋದು, ಸಿ ಇ ಟಿ ಪ್ರೆಷರ್. ಆದರೂ ನೀವು ಫಿನಿಷ್ ಮಾಡಿದ್ದೀರಾ ಮತ್ತು ರಿಸಲ್ಟ್ ಇವತ್ತು ಬಂದಿರುತ್ತೆ. ನೀವು ಹೇಗೆ ಬರೆದಿದ್ದೀರಾ, ನಿಮ್ಮ ಎಫರ್ಟ್ಸ್ ಮೇಲೆ ನಿಮ್ಮ ರಿಸಲ್ಟ್ ಖಂಡಿತವಾಗಿ ಚೆನ್ನಾಗಿ ಬಂದಿರುತ್ತೆ. ಸೊ ಹ್ಯಾಟ್ಸ್ ಆಫ್ ಫಾರ್ ಆಲ್ ಆಫ್ ಯು ಸ್ಟೂಡೆಂಟ್ಸ್. ಓಕೆ, ಪೇರೆಂಟ್ಸ್, ಟೀಚರ್ಸ್, ಸ್ಟೂಡೆಂಟ್ಸ್, ಈ ಸಕ್ಸಸ್ ಎಲ್ರಿಗೂ ಶೇರ್ ಆಗುತ್ತೆ. ಬಿಕಾಸ್ ನಿಮಗೆ ಟೀಚರ್ಸ್ ಹೇಳ್ಕೊಟ್ರೇನೆ ಅಲ್ವಾ ನೀವು ಲೈಕ್ ಇಷ್ಟು ಮಾರ್ಕ್ಸ್ ತೆಗಿಯೋಕ್ಕೆ ಸಾಧ್ಯ. ಹಾಗೆ ಪೇರೆಂಟ್ಸ್ ಸಪೋರ್ಟ್ ವಿತ್ ನಿಮ್ಮ ಡೆಡಿಕೇಶನ್ ಇಲ್ದಂಗೆ ಯಾವುದೂ ಆಗಲ್ಲ ಸ್ಟೂಡೆಂಟ್ಸ್. ಬಟ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ನಿಮಗಿಂತ ನನಗೆ ತುಂಬ ಖುಷಿ ಆಗ್ತಿದೆ ರಿಸಲ್ಟ್ ಬಂದಿರೋದು. ಸೊ ಐ ಆಮ್ ಪ್ರೌಡ್ ಫಾರ್ ಯುವರ್ ಡೆಡಿಕೇಶನ್ ಆ್ಯಂಡ್ ಸ್ಟ್ರೆಂತ್ ಸ್ಟೂಡೆಂಟ್ಸ್. ಹಾಗೆ ಮತ್ತು ಈಗ ಮೇನ್ ಮ್ಯಾಟರಿಗೆ ಬರೋಣ. ಸೇಮ್ ನಿಮಗೆ ರಿಸಲ್ಟ್ ಚೆಕ್ ಮಾಡೋಕ್ಕಾಗಲಿಲ್ಲ ಅಂದರೆ KARResults.nic.in ಅಥವಾ PUE.Karnataka.government.in ಎರಡು ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಬೋದು. ಸೇಮ್ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ನ ಯೂಸ್ ಮಾಡಿ ಸಬ್ಮಿಟ್ ಮಾಡಿ ನಿಮಗೆ ರಿಸಲ್ಟ್ ಬರುತ್ತೆ. ಆಗ ನೀವು ನೋಡ್ಬೋದು. ಮತ್ತು ಒಂದು ಮೇನ್ ಕಲರ್ ಪ್ರಿಂಟ್ ತಗೊಂಡಿರಿ, ಸೊ ಅದು ಫ್ಯೂಚರ್ಗೆ ಯೂಸ್ ಆಗುತ್ತೆ. ಹಾಗೆ ಡಿಸ್ಟಿಂಕ್ಷನ್ ಬಂದಿರೋರಿಗೆ ಹೇಳೋದು ಅಂದರೆ ಸೆಲೆಬ್ರೇಟ್ನ ಕೂಲಾಗಿ ಮಾಡಿ. ಹಾಗೆ ಪಾಸ್ ಆದವ್ರಿಗೆ ಕಂಗ್ರ್ಯಾಚುಲೇಷನ್ಸ್, ಮತ್ತು ಫೇಲ್ ಆಗಿರೋರಿಗೆ ಚಿಂತನೆ ಮಾಡೋಕ್ಕೆ ಹೋಗ್ಬೇಡಿ ಸ್ಟೂಡೆಂಟ್ಸ್. ಇನ್ನು ಸೆಕೆಂಡ್ ಥರ್ಡ್ ಚಾನ್ಸಸ್ ಇದೆ ನಿಮಗೆ. ಮತ್ತೆ ಜುಲೈನಲ್ಲಿ ಅದ್ರ ಅಪ್ಡೇಟು ನಾವು ಮಾಡ್ತೀವಿ. ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಸ್ಟ್ರೆಸ್ ಇದು ಯಾವುದಕ್ಕೂ ಒಳಗಾಗಬೇಡಿ. ನಿಮ್ಮ ಫ್ಯೂಚರ್ನ ಯಾವುದೇ ಕಾರಣಕ್ಕೂ ನಿಮ್ಮ ಮಾರ್ಕ್ಸ್ ಡಿಸೈಡ್ ಮಾಡಬಾರ್ದು. ನಿಮ್ಮ ಕೈಯಲ್ಲಿ ನಿಮ್ಮ ಫ್ಯೂಚರ್ ಇರುತ್ತೆ. ಸೊ ನಿಮ್ಮ ಲೈಫ್ ಮಾತ್ರ ಅಲ್ಲ, ನಿಮ್ಮ ಪೇರೆಂಟ್ಸ್ ಲೈಫು ನಿಮ್ಮ ಡಿಸಿಷನಲ್ಲಿರುತ್ತೆ. ಎಲ್ಲದೂ ಮ್ಯಾಟರ್ ಆಗುತ್ತೆ ಸ್ಟೂಡೆಂಟ್ಸ್. ಯಾವುದೇ ಕಾರಣಕ್ಕೂ ನೆಗೆಟಿವ್ ಡಿಸಿಷನ್ ತಗೋಬೇಡಿ. ಸೊ ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಸ್ಟೂಡೆಂಟ್ಸ್. ಇವತ್ತಿನ ದಿನ ಸೆಲೆಬ್ರೇಟ್ ಮಾಡಿ ವಿತ್ ಕಾನ್ಫಿಡೆನ್ಸ್ ಮತ್ತು ಪೀಸ್ ಆಗಿ. ಹಾಗೆ ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರ್ತೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಅಪ್ಡೇಟ್ಸ್ ಇರ್ಬೋದು, ಅಪ್ರಿಸಿಯೇಷನ್ ಇರ್ಬೋದು, ಯಾವುದೇ ಥರ ಇದ್ರೂ ನಾವು ನಿಮಗೆ ಹೇಳ್ಕೊಡ್ತೀವಿ, ತಿಳಿಸ್ಕೊಡ್ತೀವಿ. ಸೊ ಸ್ಟೂಡೆಂಟ್ಸ್, ಇವತ್ತಿಗೆ ನೀವು ಸೆಲೆಬ್ರೇಟ್ ಮಾಡಿ. ಮತ್ತೆ ನಾಳೆಯಿಂದ ಸಿ ಇ ಟಿದು ಪ್ರೆಷರ್ ಬೀಳುತ್ತೆ. ಸೊ ಇವತ್ತು ಪೂರ್ತಿಯಾಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಬಾಯ್. ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಸ್ಟೂಡೆಂಟ್ಸ್.